ಬೆಂಗಲ್ಪುರದಲ್ಲಿ ಪಟ್ಟಣ ಪಂಚಾಯಿತಿಯ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡೋದಕ್ಕೆ ಇವತ್ತು ಎಲ್ಲರೂ ನಮ್ಮ ಹಿರಿಯರೆಲ್ಲರೂ ಆಗಮಿಸಿದ ಎಲ್ಲರಿಗೂ ಧನ್ಯವಾದಗಳು. ಮುಖ್ಯವಾಗಿ ಮಾಜಿ MLC ಅವರು ನಮ್ಮ ಸಭಾಪತಿಗಳಂತ ನಮ್ಮ ಸುದರ್ಶನ್ ಸರ್ ಅವರು ಕರೆದಿದ್ದಾರೆ, ಅವರಿಗೆ ನಾನು ಧನ್ಯವಾದಗಳು ತಿಳಿಸಿ. ಎಲ್ಲರೂ ಏನಾಗ್ತಾರೆ ಅಂದ್ರೆ ಒಂದ್ಸಲಿ MLC ಆಗಿ ಒಂದು ಪೊಸಿಷನ್ ಹೋದ್ಮೇಲೆ ಈ ಚಿಕ್ಕ ಪುಟ್ಟ ಜನಗಳು ಮಾತಾಡೋದು, ಆಮೇಲೆ ಈ ಸಣ್ಣ ಕಾರ್ಯಕ್ರಮಗಳಿಗೆಲ್ಲ ಬರೋದು, ನಾನು ಹಿಂಗಾಗಿದ್ದೀಯಪ್ಪ ಇವಾಗ ನಾನು ಹೆಂಗ್ ಬರೋದು ಅನ್ನೋದು ಹಂಗೆಲ್ಲ ಇರ್ತವೆ, ನಾವು ಕಣ್ಣಾಗ ನೋಡಿದ್ವಿ. ಆದ್ರೆ ನಮ್ ಸುದರ್ಶನ್ ಸರ್ ಹೆಂಗೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳು ಕರೆದ್ರು ಬರ್ತಾರೆ, ದೊಡ್ಡವರು ಕರೆದ್ರು ಬರ್ತಾರೆ, ಚಿಕ್ಕವರ ದೊಡ್ಡವರು ಅದೆಲ್ಲ ಗೊತ್ತಿಲ್ಲ. ನಮ್ಮ ಪ್ರಜೆಗಳು, ನಮ್ಮ ಊರು, ಇಲ್ಲ ನಮ್ಮ ಅಣ್ಣ, ನಮ್ಮ ತಮ್ಮ, ಇಲ್ಲ ನಮ್ದು ತಂಗಿದ್ರು ಅಕ್ಕಂದ್ರು ಅನ್ಕೊಂಡ್ ಬರ್ತಾರೆ. ಅವ್ರ ಇಂಟ್ರೆಸ್ಟ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತೀನಿ. ಆ ಇಂಟ್ರೆಸ್ಟ್ ಇರ್ಬೇಕಾಗಿದೆ, ಎಲ್ರಿಗೂ ಇರ್ಬೇಕಾದ್ರೆ ಸರ್. ನಿಮ್ ತರ ಇಂಟ್ರೆಸ್ಟ್ ಆಗಿರೋ 4-5 ಜನ ನಾವಿದ್ರೆ ಅದು ಎಲ್ಲಿಗೋ ತಗೊಂಡ್ ಹೋಗ್ಬೋದು. ನಾವು ಪಬ್ಲಿಕ್ ಇಂಟ್ರೆಸ್ಟ್ ಅನ್ನೇ 100% ಇಟ್ಕೊಂಡಿದ್ದೀರಾ. ನಾವೇನ್ ಮಾಡಿದೀವಿ 50-50, ಅರ್ಧ ಬಿಸ್ನೆಸ್ ಕಡೆ ಇದೀವಿ, ಅರ್ಧ ಈ ಕಡೆ ಇದೀವಿ, ಅದು ನಮ್ದು ಪ್ರಾಬ್ಲಮ್. ಆಮೇಲೆ ನಮ್ಮ ನಾಗನಾಳ್ ಸೋಮಣ್ಣ ಅವರು ಬಂದಿದ್ದಾರೆ, ಹಿರಿಯರು, ಈ ಭಾಗದ ನಮ್ಮ ಮುಖಂಡರು, ಹಳೇ ಕಾಲದಿಂದಾನು ಅವರು ಹೇಳಿದ್ದಾರೆ ನಮ್ಗೆ ಯಾವಾಗ ಬೈರೇಗೌಡರು ಕಾನ್ಸೆಪ್ಟ್ ಇದ್ದಿದ್ದು ಒಂದೇನಪ್ಪ, ಹಳ್ಳಿಯಿಂದ ವೆಟರ್ನರಿ ಹಾಸ್ಪಿಟಲ್ ಇರೋ ಕಡೆ ರೋಡ್ ಚೆನ್ನಾಗಿರ್ಬೇಕು, ಹಳ್ಳಿಯಿಂದ ಹೈಸ್ಕೂಲ್ ಇರೋ ಕಡೆ ರೋಡ್ ಚೆನ್ನಾಗಿರ್ಬೇಕು, ಹಳ್ಳಿಯಿಂದ ಗ್ರಾಮ ಪಂಚಾಯತಿಗೆ ರೋಡ್ ಚೆನ್ನಾಗಿರ್ಬೇಕು, ಹಳ್ಳಿಯಿಂದ PH ಹಾಸ್ಪಿಟಲ್ಗೆ ರೋಡ್ ಚೆನ್ನಾಗಿರ್ಬೇಕು. ಇದು ನಮ್ಮ ಬೈರೇಗೌಡರ ಒಂದು ಕನಸು. ಇದೆಲ್ಲ ಅದನ್ನು ಮಾಡಿದ್ರು. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಮುಳ್ಬಾಗ್ಲು ಅಲ್ಲಿ ಓಡಾಡಿದ್ದೀನಲ್ಲ, ಖುಷಿ ಆಗುತ್ತೆ. ಇಲ್ಲಿ ರೋಡ್ಗಳೆಲ್ಲ ನೋಡ್ಕೊಂಡು ಅಷ್ಟೊಂದು ಕನೆಕ್ಟಿವಿಟಿ ಎಲ್ಲ ಹೆಡ್ಕ್ವಾರ್ಟರ್ಗೆ ಹಳ್ಳಿಗಳಿಂದ ಕನೆಕ್ಟಿವಿಟಿ ಮಾಡಿದ್ದಾರೆ. ಇದು ನಮ್ಮ ಸೋಮಣ್ಣ ಅವ್ರಿಗೆ ನನ್ನ ಧನ್ಯವಾದಗಳು. ಆಮೇಲೆ ನಮ್ಮ ಮುನಾಂಜನ್ ಅವರು ಬಂದಿದ್ದಾರೆ. ನನಗೆ ಅವ್ರಿಗೆ ತುಂಬಾ ಆತ್ಮೀಯತೆ. ಯಾಕಂದ್ರೆ 2013 ನಾವಿಬ್ಬರೇ ಎಲೆಕ್ಷನ್ ನಿಂತಿದ್ದು. ನಾನು ಇಂಡಿಪೆಂಡೆಂಟ್, ಅವ್ರು JDS ಇಂದ ನಿಂತಿದ್ರು. ಆಮೇಲೆ ಅವ್ರು ಸೋತರು, ನಾನು ಗೆದ್ದ. ಆಮೇಲೆ ಇಬ್ಬರು ಒಂದಾಗಿ ಜೊತೆಲಿದ್ದೀವಿ. ಇವಾಗ ಹೆಂಗಿದೀವಿ ಅಂದ್ರೆ ಅವ್ರ ತಂದೆ ಮಗನಾಗಿದ್ದೀವಿ ನಾವು. ಅಷ್ಟು ಸಿಂಪಲ್ ಆಗಿ ಅಷ್ಟು ಚೆನ್ನಾಗಿದೆ. ನಮ್ಮ ಮುನಾಂಜನ್ ಅವರು ಬಂದಿದ್ದಾರೆ, ಅವರು ನಮ್ಮ ಫಯಾಜನ್ ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ಕಲಬುರಗಿ ಶ್ರೀರಾಮ ಅವರು, ಎಲ್ಲ ಅಧಿಕಾರಿ ವರ್ಗದವರು. ಈ ಕಡೆ ನಮ್ಮ ಮುನಿಯಣ್ಣವರು ಇದ್ದಾರೆ, ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು ಅವರು, ಆ ಸಮಿತಿ ಅಧ್ಯಕ್ಷರು ಅವರು ಬಂದಿದ್ದಾರೆ. ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಉದಯಣ್ಣ ಅವರು, ಚಂದ್ರಮಾ ರಮೇಶ್ ಅವರು, ಉಲ್ಲಂಕಲ್ ಈರಣ್ಣ ಅವರು, ನಮ್ಮ ಚೌಡ್ ರೆಡ್ಡಿ, ಹಾಗೆ ನಮ್ಮ ಕಣ್ಕಣ್ ಎಲ್ಲರೂ ನಮ್ಮ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮೊದಲನೇದಾಗಿ ಸಾಹೇಬರು ಹೇಳಿದ್ದು ತುಂಬಾ ಮುಖ್ಯವಾದಂತ ವಿಷಯ. ಕುರುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದೀವಿ ಅಂದ್ರೆ, ಇಂದಿರಾ ಗಾಂಧಿ ಅವರು ಆ ಕಾಲದಲ್ಲಿ ಬಡವರಿಗೆ ಮನೆ ಕೊಡ್ತಾ ಇದ್ರು. ಇಂದ್ರಮ್ಮ ಈಗ್ಲೂ ಊರಲ್ಲಿ ಇಂದ್ರಮ್ಮ ಬಲವಸ್ಥಾನ ಇವ್ರು ಹೊಚ್ಚಗದ್ದು ಅಂತ ಹೇಳ್ತಾರೆ. ಹಂಗೆಲ್ತಾರೆ ಈಗಲೂ ಹಳ್ಳಿಗಳಲ್ಲಿ ಇಂದ್ರಮ್ಮ ಇಲ್ಲು ಅಂತ ಹೇಳ್ತಾರೆ. ಆ ಕಾಲದಿಂದಾನು ಪೆನ್ಷನ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಜನರಿಗೆ ಪೆನ್ಷನ್ ಕೊಡೋದು, ಮನೆಗಳು ಫ್ರೀಯಾಗಿ ಕೊಟ್ಟಿದ್ದು, ಅಕ್ಕಿ ಫ್ರೀಯಾಗಿ ಕೊಟ್ಟಿದ್ದು, ಇದೆಲ್ಲ ಸ್ವಾತಂತ್ರ್ಯ ಬಂದಾಗಿಂದ ಕಾಂಗ್ರೆಸ್ ಪಕ್ಷ, ನಮ್ಮ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು, ನೆಹರು ಇವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಕಂಟಿನ್ಯೂ ಆಗಿ ನಮ್ಮ ಸಿದ್ದರಾಮಣ್ಣ ಅವರು ಅಕ್ಕಿ ಎಕ್ಸ್ಟ್ರಾ ಕೊಟ್ಟರು. ಆಮೇಲೆ ಇಂದಿರಾ ಕ್ಯಾಂಟೀನ್ ಶಾಲೆ ಮಕ್ಕಳಿಗೆ, ಕಾಲೇಜಿನ ಮಕ್ಕಳಿಗೆ, ಎಲ್ಲ ರೈತ ಬಾಂಧವರು ಮಾರ್ಕೆಟ್ಗೆ ತರಕಾರಿ ತಗೊಂಡ್ ಬರ್ತಾರೆ. ಅವರು ಟಕ್ಕಂತ ಊಟ ಸಿಗೋದಿಲ್ಲ, ಆ ದುಡ್ಡು ಅವ್ರ ಹತ್ರ ಇರೋದಿಲ್ಲ. ಅವಾಗ 5 ರೂಪಾಯಿ ಕೊಟ್ಟು ಊಟ ಮಾಡಬಹುದು ಅನ್ನೋ ಉದ್ದೇಶದಿಂದ ಕರ್ನಾಟಕದಲ್ಲಿ ಹಸುಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ಒಂದು ಉದ್ದೇಶ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸರ್ ಆಗ್ಲಿಂದಲೂ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಂಟೈರ್ ಕರ್ನಾಟಕದಲ್ಲಿ ನಾವು ಮಾಡ್ಕೊಂಡು ಬಂದು 2013ರಿಂದ 2018 ನಡೀತೀವಿ. ಆಮೇಲೆ ಬೇರೆ ಸರ್ಕಾರ ಬಂದ್ಮೇಲೆ ಇಂದಿರಾ ಕ್ಯಾಂಟೀನ್ ಎಲ್ಲ ಬಂದ್ ಮಾಡ್ಬೇಕು. ಇಂದಿರಾ ಕ್ಯಾಂಟೀನ್ ಬಂದ್ ಮಾಡ್ಬೇಕು. ಏನ್ ಸರ್ ಬಂದ್ ಮಾಡಿದ್ರು? ಇಲ್ಲ ಸರ್, ಸರ್ಕಾರ ಇದ್ದಾಗ ಬಂದ್ ಮಾಡ್ಬಿಟ್ಟಿವಿ. ತಿರ್ಗಾ ಸಿದ್ದರಾಮಣ್ಣ ಅವರು ಬಂದ್ ಮಾಡಬಾರ್ದು, ನಮ್ಮ ಬಡವರಿಗೆ ಉಪಯೋಗವಾಗುವಂತದ್ದು ಇದು ಇರಬೇಕು, ಕಾರ್ಮಿಕರು ಅವರು ಇವರು ತಿನ್ಬೇಕು, ಸ್ಟೂಡೆಂಟ್ಸ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ತಿರ್ಗಾ ನಾವು ಸ್ಟಾರ್ಟ್ ಮಾಡಿದ್ವಿ. ಆದಷ್ಟು ಬೇಗ ಮಾಡ್ಬೇಕು ಅಂತೇಳಿ ಕಟ್ಟಡವನ್ನ, ಯಾಕಂದ್ರೆ 6 ತಿಂಗಳಲ್ಲಿ ಓಪನ್ ಮಾಡ್ತಾ ಇದ್ವಿ. ತಿರ್ಗಾ ಇದೆ ಕರೆಕ್ಟ್ ಆಗಿ ಕ್ಲೀನಿಂಗ್ ಮಾಡಿದೆ, ಏನಾದ್ರು ಬಿಡೋಬಿಟ್ರೆ ಆಮೇಲೆ ಯಾರ ಮೇಲೆ ಬರೋದು, ನಮ್ಮ ಮೇಲೆ ಬರೋದು. ಅದಕ್ಕೆ ಬೇಡ ಅಂತ ಕರೆಕ್ಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ಇದು ಈಗ ಸಾಹೇಬ್ರು ಹೇಳಿದಂಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ KB ಸ್ಟೇಷನ್, ಬೆಸ್ಕಾಂ ಸ್ಟೇಷನ್ ರೆಡಿ ಆಗ್ಬೇಕು, ಇನ್ನ ರೆಡಿ ಆಗಿಲ್ಲ. ಆಲ್ರೆಡಿ ಸರ್ ನೀವು ಟೈಲ್ಸ್ ಓಪನ್ ಮಾಡ್ತಾರೆ. ಇದಕ್ಕೆ ಲೈನ್ ಎಲ್ಲಿಂದ ಹೇಳಿದ್ದಾರೆ ಅಂದ್ರೆ, ನಮ್ಮ ಇದು ಮಾಸ್ತೇನಹಳ್ಳಿನ ಚಿಂತಾಮಣಿ ಮಸ್ತೇನಹಳ್ಳಿಯಿಂದ ಆಲ್ರೆಡಿ ಲೈನ್ ತಗೊಂಡ್ ಬಂದಿದ್ದಾರೆ ಸರ್. ಆಲ್ರೆಡಿ ಅದನ್ನ ರಿವ್ಯೂ ಮಾಡಿ ಮಾತಾಡಿದೀವಿ. ಹೌದು, ಅದು ತಗೊಂಡು ಒಂದು 10 to 15 days ಮ್ಯಾಕ್ಸಿಮಮ್ ಈ ಮಂತ್ ಅಲ್ಲಿ ಅದನ್ನ ಓಪನ್ ಮಾಡ್ತಾರೆ. ಸಬ್ ರಿಜಿಸ್ಟರ್ ಆಫೀಸ್ ಆಲ್ರೆಡಿ ಅಧಿಕಾರಿಗಳು ಬಂದು ಜಾಗವನ್ನ ಗುರುತಿಸಿ ಹೋಗಿದ್ದಾರೆ, ಜಾಗ ನೋಡಿದ್ದಾರೆ. ಎಲ್ಲ ಸಬ್ ರಿಜಿಸ್ಟರ್ ಆಫೀಸ್ಗೆ ಜಾಗವನ್ನ ಗುರುತಿಸ್ಕೊಂಡು ಹೋಗಿದ್ದಾರೆ. ಅದನ್ನು ಇಷ್ಟೊಂದು ಓಪನ್ ಮಾಡುವಂತ ಕೆಲಸ ಏನು ತಮ್ಮ ಪಬ್ಲಿಕ್ ಇಂಟ್ರೆಸ್ಟ್, ರೈತರ ಇಂಟ್ರೆಸ್ಟ್, ಕಾರ್ಮಿಕರ ಇಂಟ್ರೆಸ್ಟ್ ತಮ್ಗೆ ಇದೆಯೋ ಖಂಡಿತವಾಗ್ಲೂ ನಾವು ಅದರ ಪರವಾಗಿದ್ದೀವಿ, ನಿಮ್ ಜೊತೆಲಿ ಇರ್ತೀವಿ ಸರ್. ಖಂಡಿತವಾಗ್ಲೂ ಜೊತೆಲಿ ಇರ್ತೀವಿ, ಅದರ ಪರವಾಗಿ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ.
ಅದೇ ರೀತಿ ತಾಲೂಕು ಕೇಂದ್ರನಾಗಿ ಇದನ್ನು ಮಾಡೋದು ಇವತ್ತೆಲ್ಲ ಯಾವತ್ತೋ ಪ್ರಪೋಸಲ್ ಆಗಿ 2 ವರ್ಷ ಆಯ್ತು. ನಾವು ಶಾಸಕರ ಪ್ರಪೋಸಲ್ ಹೋಯ್ತು. ನಾನು ಕೃಷ್ಣ ಬೈರೇಗೌಡ ಸಾಹೇಬ್ರಿಗೆ ಮಾತಾಡಿದೆ, ಇವಾಗ ಯಾವುದು ತಾಲೂಕುಗಳನ್ನು ಮಾಡೋದಿಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ತೀವಿ. ಯಾಕಂದ್ರೆ ಆಲ್ರೆಡಿ ಮೊನ್ನೆ ಸರ್ಕಾರದಲ್ಲಿ ತಾಲೂಕುಗಳನ್ನಾಗಿ ಮಾಡಿರೋದ್ರಲ್ಲಿ ಪೊಲೀಸ್ ಸ್ಟೇಷನ್ ಜಾಗ ಇಲ್ಲ, ಯಾವುದಕ್ಕೂ ಜಾಗ ಇಲ್ಲ ಆಗೋಗ್ಬಿಟ್ಟಿದೆ. ಎಲ್ಲ ಮನೆಗಳಲ್ಲಿ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ. ಆದ್ರಿಂದ ಇವಾಗ ಮಾಡೋದು ಬೇಡ, ಅದೆಲ್ಲ ಆಗ್ಲಿ, ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಒಟ್ಟಲ್ಲಿ ತಾಲೂಕು ಪ್ರಪೋಸಲ್ ಅಲ್ಲಿ ಕನ್ಫರ್ಮ್ ಆಗಿ ಇದೆ, ಆಗುತ್ತೆ ಕೂಡ, ಮುಂದಕ್ಕೂ ಆಗುತ್ತೆ ಇದು ಅಂತ ಹೇಳ್ತಾ, ಆಮೇಲೆ ಇವತ್ತು 4 ಇಂದಿರಾ ಕ್ಯಾಂಟೀನ್ ನಮ್ಮ ಜಿಲ್ಲೆಗೆ ನಮ್ಮ ಸುರೇಶ್ ಅಣ್ಣ ಅವ್ರನ್ನ ನಾವು ನೆನೆಸ್ಕೋಬೇಕು. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣ ಅವರು 4 ಇಂದಿರಾ ಕ್ಯಾಂಟೀನ್, ಒಂದು ನಮ್ಮ ವೇಮಗಲ್ಲು ಪಟ್ಟಣ ಪಂಚಾಯತಿಯಲ್ಲಿ ಒಂದು, ಮಾಲೂರಲ್ಲಿ ಒಂದು, ಕೆಜಾಪಲ್ಲಿ ಒಂದು, ಮುಳಬಾಗಿಲಲ್ಲಿ ಒಂದು 4 ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದಾರೆ. 4 ಇಂದಿರಾ ಕ್ಯಾಂಟೀನ್ ಏನಂದ್ರೆ ಅವ್ರ ಉದ್ದೇಶ ಏನಂದ್ರೆ ನಾವು ಕೇಳಿದ್ವಿ ಅವತ್ತು ನಂಜೇಗೌಡರು ನಾವೆಲ್ಲ ಕೇಳಿದಾಗ ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ, ಸುರೇಶ್ ಅಣ್ಣ ಅವ್ರ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಅದರಿಂದ ಅವರೆಲ್ಲ ಮಾಡೋಣ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಸುರೇಶ್ ಅಣ್ಣ ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಕೃಷ್ಣ ಬೈರೇಗೌಡರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಕೃಷ್ಣ ಬೈರೇಗೌಡರು ಒಂಥರ ಅಂತಂದ್ರೆ ಅವರು ಅರ್ಧ MLA ಬಂದ್ಬಿಟ್ಟು ಬ್ಯಾಟ್ರಾಯನ್ಪುರ, ಅರ್ಧ MLA ಬಂದ್ಬಿಟ್ಟು ಕೋಲಾರ ವೇಮಗಲ್ಲು ಪಂಚಾಯತಿ, ಅರ್ಧ MLA ಅವರು ಏನೇ ವಿಚಾರ ಇದ್ರು ನಮ್ಗೆ ಅಡ್ವೈಸ್ ಮಾಡಿ, ಇಲ್ಲಪ್ಪ ಹಿಂಗ್ ಮಾಡ್ರಿ, ಈ ತರ ಲೆಟರ್ ಕೊಡ್ರಿ, ಹಿಂಗ್ ಮಾಡ್ರಿ, ಅದನ್ನ ಮಾಡುವಾಗ ನನಗೆ ಹೇಳಿ, ನಾನು ನೀವು ಬಂದು ಕೊಟ್ಟಾಗ ನನ್ಗೆ ಹೇಳಿ, ನಾನು ಫೋನ್ ಮಾಡ್ತೀನಿ ಅವ್ರಿಗೆ ಅಂತ ಹೇಳಿ ನಾವು ಅವ್ರನ್ನ ಮಾಡೋದಿಲ್ಲ, ಅವ್ರು ಫಾಲೋ ಮಾಡ್ತಾರೆ. ನಮ್ಮನ್ನ ಅದ್ ಮಾಡ್ದ, ಇದು ಮಾಡ್ದ, ಇದು ಹೋದ, ಫೋನ್ ಮಾಡಿ ಕೊಡು ನನಗೆ ಅಂತ ಹೇಳ್ತಾರೆ. ಆತರ ಎಲ್ಲರಿಗೂ ಈ ವೇಮಗಲ್ಲು ಈ ಕೋಲಾರ ಮೇಲೆ ನಮ್ಮ ಸುದರ್ಶನ್ ಸರ್ ಇರ್ಬೋದು, ಕೃಷ್ಣ ಬೈರೇಗೌಡರಿಗಿರ್ಬೋದು, ನಮ್ಮ ಸುರೇಶ್ ಅಣ್ಣ ಅವ್ರಿಗಿರ್ಬೋದು, ಅನಿಲ್ ಅಣ್ಣ ಅವ್ರಿಗಿರ್ಬೋದು, ನಜೀರ್ ಅಣ್ಣ ಅವ್ರಿಗಿರ್ಬೋದು, ಎಲ್ಲರಿಗೂ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ಇಂಟ್ರೆಸ್ಟ್ ಆಗಿದ್ದಾರೆ. ಖುಷಿ ಆಗುತ್ತೆ, ನಮ್ಗೆ ಎಲ್ಲರಿಗೂ ಖುಷಿ ಆಗುತ್ತೆ. ಆ ಖುಷಿ ಆಗಿದ್ದು ಇದು ಅಭಿವೃದ್ಧಿ ಮಾಡೇ ಮಾಡ್ತೀವಿ. ಖಂಡಿತವಾಗ್ಲೂ ಅನೇಕ ಕೆಲಸಗಳು ಮಾಡಿರೋದು ಎಲ್ಲರಿಗೂ ಗೊತ್ತಿದೆ. ಇವಾಗ ಬಜೆಟ್ ಅಲ್ಲಿ ನಮ್ಮ ಮೆಡಿಕಲ್ ಕಾಲೇಜ್ ಬಂದಿದೆ, ರಿಂಗ್ರೋಡ್ಗೆ DPR ದುಡ್ಡು ಕೊಟ್ಟಿದ್ದಾರೆ ಸರ್, ರಿಂಗ್ರೋಡ್ DPR ದುಡ್ಡು ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ PPP ಮಾಡಲ್ ಅಲ್ಲಿ ಅದನ್ನು ಹೌದು ಸರ್, PPP ಮಾಡಲ್ ಅಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರು. ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿಸೋದಕ್ಕೆ ಎಲ್ಲ ಏರ್ಪಾಟ್ ಮಾಡಿ PPP ಮಾಡಲ್ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸರ್. PPP ಮಾಡಲ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಬಂದಿರೋದ್ರೆ ಪ್ರೈವೇಟಿಸಮ್ ಆಗಿರೋದು ಅದು. ಆಮೇಲೆ ಏನ್ ಪುಕಾರ್ ಮಾಡ್ಬಿಟ್ಟವ್ರೆ, ನಾನ್ ಬೇಕು ಅಂತ ಮಾಡಿಸ್ಕೊಂಡು ನಾನೇ ಆ ಕಾಲೇಜನ್ನ ಪ್ರೈವೇಟ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಅತ್ತ ಐಡಿಯಾನೇ ಇರ್ಲಿಲ್ಲ. ಆದ್ರೆ ಎಲ್ಲರೂ ಹೇಳಿದ್ಮೇಲೆ ಐಡಿಯಾ ಬಂತು, ಯಾಕೆ ನಾವು ಮಾಡಬಾರ್ದು, ತಪ್ಪೇನಿಲ್ವಲ್ಲ ಮಾಡೋದ್ರಲ್ಲಿ. PPP ಮಾಡಲ್ಲ, ನಾನೇ ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ಯಾಕೆ ಮಾಡಬಾರ್ದು ಅನ್ನೋ ಒಂದು ಐಡಿಯಾ ನನಗೆ ಜನಗಳು ಹೇಳಿದ ಮೇಲೆ ನನಗೆ ಗೊತ್ತು ಐಡಿಯಾ. ಅದಕ್ಕೆ ಮುಂಚೆ ನನಗೆ ಐಡಿಯಾ ಇರ್ಲಿಲ್ಲ ಅದು. ಆದ್ರೂ ಇವಾಗ PPP ಮಾಡಲ್ ಕ್ಯಾನ್ಸಲ್ ಆಗುತ್ತೆ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವಂತ ಚಾನ್ಸಸ್ ಇದೆ. ಆಮೇಲೆ ದೇವನಹಳ್ಳಿ, ಜಂಗಲಕೋಟೆ, H ಕ್ರಾಸ್, ವೇಮಗಲ್, ಕೋಲಾರ, ನಮ್ಮ SP ಮನೆಯವರೆಗೂ ಒಂದು ರೋಡ್ ಟೆಂಡರ್ ಅದೊಂದು. ಆಮೇಲೆ ವೇಮಗಲ್ಲಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಮಾಲೂರು, ಹೊಸೂರು ಬಾರ್ಡರ್ಗೆ ಒಂದು, ಆಮೇಲೆ ಮಾಲೂರಿಂದ ಹೊಸಕೋಟೆಗೆ ಒಂದು, ಇದೊಂದು ರೋಡ್ ಕರೆಕ್ಟ್ 3,400 ಕೋಟಿ ರೂಪಾಯಿಯನ್ನ ಮಾಡಿದೀವಿ. ಆಲ್ರೆಡಿ ಟೆಂಡರ್ಸ್ ಆಗೋಗಿದೆ ಇದೆಲ್ಲ. ಇಂಡಸ್ಟ್ರಿಯಲ್ ಸೆಕೆಂಡ್ ಫೇಸ್ ಮಾಡಿದೀವಿ. ಇವತ್ತು ಎಲ್ಲ ರೋಡ್ಸ್ ಎಲ್ಲ ಮಾಡೋದಕ್ಕೆ ನಾವು ಬಂದ ಎಲ್ಲ ರೋಡ್ಸ್ ಎಲ್ಲವನ್ನ ನಾವು ಮಾಡ್ತಾ ಇದ್ದೀವಿ. ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ. ಯಾವುದೇ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ, ಅದರಲ್ಲಿ ಡೌಟ್ ಇಲ್ಲ. ಪ್ಲಾನಿಂಗ್ ಅಥಾರಿಟಿ ಇವತ್ತು ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಗೆ ಪ್ಲಾನಿಂಗ್ ಅಥಾರಿಟಿನ ಹಿಂದೆ ಬಿದ್ದು ಅದಕ್ಕೆ ಜವಾಬ್ದಾರಿ ನಮ್ಮ ಊಟಕರ ರೆಡ್ಡಿ ಜವಾಬ್ದಾರಿ ಆಗಿ ನೀವು ಓಡಾಡಪ್ಪ ಅಂತೇಳಿ ಓಡಾಡಿಸಿ ಎಲ್ಲ ಪ್ಲಾನಿಂಗ್ ಅಥಾರಿಟಿ ಮಾಡ್ಕೊಂಡ್ ಬಂದು ಇವಾಗ ಆಫೀಸ್ ನೋಡಿದೀವಿ. ಎಲ್ಲ ಆಲ್ಮೋಸ್ಟ್ ಫೈನಲ್ ಆಗ್ತಾ ಇದೆ. ಇನ್ನು ಆಫೀಸ್ ಆಗುತ್ತೆ, ಇನ್ನು ಗ್ರೀನ್ ಬೆಲ್ಟ್ ಎಲ್ಲೋ ಬೆಲ್ಟ್ ಕುಂಡ್ರಿಸೋದು ಅದೆಲ್ಲ ಪ್ಲಾನಿಂಗ್ ಮಾಡೋದು ಎಲ್ಲ ಕುತ್ಕೊಂಡು ಮಾಡ್ತೀವಿ. ಎಲ್ಲ ಮಾಡುವಂತ ಕೆಲಸಗಳಿದಾವೆ. ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ. ಎಲ್ಲರಿಗೂ ನಾನು ಅಷ್ಟೇ, ಇಂದಿರಾ ಕ್ಯಾಂಟೀನ್ ಕಾಂಟ್ರಾಕ್ಟ್ ತಗೊಂಡಿರೋರಿಗೆ ಎಲ್ಲರಿಗೂ ಹೇಳೋದಷ್ಟೇ, ಕ್ಲೀನಿಂಗು, ಫುಡ್ ಕ್ವಾಲಿಟಿ ಇವತ್ತು ಚೆನ್ನಾಗಿದೆ. ಇವತ್ತು ಕೊಟ್ಟಿರುವಂತ ಫುಡ್ ಚೆನ್ನಾಗಿದೆ. ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಎಲ್ಲಾದ್ರೂ ಕ್ಲೀನಿಂಗ್ ಸರಿ ಇಲ್ಲ, ಫುಡ್ ಸರಿ ಇಲ್ಲ ಅಂತ ಯಾರಾದ್ರೂ ಕಂಪ್ಲೇಂಟ್ ಮಾಡೋದು ಆತರ ಏನಾದ್ರು ಮಾಡಿದ್ರೆ ಆಮೇಲೆ ನಾವು ಬೇರೆ ತರ ಬರ್ಬೇಕಾಗುತ್ತೆ, ಬಂದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ನಮ್ಮ ಆಲ್ರೆಡಿ ಅಬ್ಸರ್ವೇಷನ್ ಮಾಡಿ ಅದನ್ನು ನಮ್ಮ ಮುಖಂಡರು ಈ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಫಯಾಜ್ ಅವ್ರು ಹಾಕ್ಬೋದು, ನಮ್ಮ ಸತೀಶ್ ಅಣ್ಣ ಹಾಕ್ಬೋದು, ನಮ್ಮ ಸೀನಣ್ಣು, ಆಮೇಲೆ ನಮ್ಮ ಮುನೀರ್ ಅವರು, ನಮ್ಮ ಉದಯಶಂಕರ್ ಅವರು, ಎಲ್ಲರೂ ಇವೆಲ್ಲ ಅವಾಗ ನೀವು ಬಂದು ಈ ಕ್ಯಾಂಟೀನ್ ಅಲ್ಲಿ ಬೆಳಗ್ಗೆ ನಾಷ್ಟನೋ, ಮಧ್ಯಾಹ್ನ ಊಟನೋ, ರಾತ್ರಿ ಊಟನೋ ಮಾಡಿ ಸುಮ್ಮನೆ, ಯಾಕಂದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗೆ ಅಂತ ಗೊತ್ತಾಗುತ್ತೆ ಅಂತ ನೀವು ಬಂದು ಊಟ ಮಾಡಿ ಅಂತ. ಇವತ್ತು ವೇಮಗಲ್ ಕುಡಗಲ್ ಪಟ್ಟಣ ಪಂಚಾಯತಿ ಎಲ್ಲ ನಮ್ಮ ನಾಯಕರು, ಎಲ್ಲ ಹಿರಿಯರು, ಎಲ್ಲ ಮುಖಂಡರು ಎಲ್ಲರೂ ಕೂತಿದ್ದೀರ. ನೀವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇನ್ನ ಅಭಿವೃದ್ಧಿ ಮಾಡೋದು ತುಂಬಾ ಮಾಡ್ತೀವಿ, ಅದೆಲ್ಲ ಕೋರ್ತಿದೆ.